ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು ಮತ್ತು ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಪ್ರತಿಭೆ ಮುಂಭಾಗ ಮಂಡಿಯೂರಿ ಕ್ಷಮೆ ಕೇಳಲೇಬೇಕು ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಬಿಜೆಪಿಯವರು ಮಾಡುತ್ತಿರುವ ಪಿತೂರಿ ರಾಜಕಾರಣ ಮಾಡುವುದನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟದ ವತಿಯಿಂದ ಜನವರಿ 23ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಸಕಾಲಕ್ಕೆ ಭೀಮ ಬಂಧುಗಳು ಹಾಗೂ ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬೆಂಗಳೂರು ನಗರ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಮನವಿ ಮಾಡಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ಸದಸ್ಯರಾದ ಜಿಗ್ಗಳ ಶ್ರೀರಾಮ್, ಜಿಲ್ಲಾ ಸಂಚಾಲಕರಾದ ಬನ್ನರ್ಘಟ್ಟ ಸಂಪಂಗಿರಾಮ್, ಜಿಲ್ಲಾ ಸಂಘಟನಾ ಸಂಚಾಲಕ ದಶರಥ್, ಕೋಣನಕುಂಟೆ ಮಂಜುನಾಥ್, ಅಯ್ಯಪ್ಪ, ಆನೇಕಲ್ ತಾಲೂಕು ಪ್ರಧಾನ ಸಂಚಾಲಕ ಬಾಳಗಾರನಹಳ್ಳಿ ಮಂಜು, ಮುಖಂಡರಾದ ಸುರೇಶ್ ಪ್ರಬುದ್ಧ, ಅರೇನೂರು ಶಿವು, ನೊಸೆನೂರು ಶೇಖರ್, ಮಾವಳ್ಳಿ ವೆಂಕಟೇಶ್, ಆನಂದ್ ಮತ್ತಿತರರು ಹಾಜರಿದ್ದರು. ಆನೇಕಲ್ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಕರೆದಿರುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಇದೇ ತಿಂಗಳು 23ನೇ ತಾರೀಕು ಗುರುವಾರ ಬೆಂಗಳೂರಿನಲ್ಲಿ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನಾ ಧರಣಿಯನ್ನು ಮಾಡ್ತಾಯಿದ್ದೀವಿ. ಈ ಧರಣಿಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಕೇಂದ್ರದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಏನು ಬಾಬಾ ಸಾಹೇಬ್ರ ಬಗ್ಗೆ ರಾಜ್ಯಸಭೆಯಲ್ಲಿ ಹಗುರವಾಗಿ ಮಾತಾಡಿದ್ದಾರೆ, ಅದನ್ನು ಖಂಡಿಸಿ ಮತ್ತು ಅವರು ಬಾಬಾ ಸಾಹೇಬರ ಪ್ರತಿಮೆ ಮುಂದೆ ಅವರು ಮಂಡಿಯೂರಿ ಕ್ಷಮೆಯನ್ನು ಕೋರಬೇಕು ಅಂಥೇಳಿ ಆಗ್ರಹ ಮಾಡಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದುಕೊಟ್ಟಂಥ ಈ ಸಂವಿಧಾನವನ್ನು ಯಾರು ಒಪ್ಪೋದಿಲ್ಲ, ಅವರು ಈ ದೇಶ ಬಿಟ್ಟು ಹೋಗ್ಬೋದು ಅನ್ನೋ ಒಂದು ಅಂಶ ಇಟ್ಕೊಂಡು, ಹಾಗೆ ಈ ರಾಜ್ಯದ ಸ್ವಾಭಿಮಾನಿ ದಲಿತ ನಾಯಕರಾಗಿರ್ತಕ್ಕಂಥ ಹಾಗೂ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆರವರ ಮೇಲೆ ಏನು BJPಯ ಒಂದು ಟಾರ್ಗೆಟ್ ರಾಜಕಾರಣ ಇದೆ, ನಮ್ಮ ಸಮುದಾಯವನ್ನು ಗುರಿಯಾಗಿಟ್ಕೊಂಡು ಏನು ಇವತ್ತು ಅವರನ್ನು ರಾಜಕೀಯವಾಗಿ ಮಣಿಸ್ಬೇಕು ಅಣಿಬೇಕು ಅನ್ನೋ ಒಂದು ಕುತಂತ್ರ ಷಡ್ಯಂತ್ರಗಳು ಏನು ಮಾಡ್ತಾಯಿದ್ದಾರೆ, ಅದನ್ನು ವಿರೋಧಿಸಿ ನಾವು ರಾಜ್ಯ ಮಟ್ಟದ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ದೇವೆ. ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಸಹ ಅವರ ಕೇಂದ್ರ ಸರ್ಕಾರವನ್ನು ಆಗ್ರಹವನ್ನು ಮಾಡ್ತೀವಿ. ತಮಗೆ ಏನಾದರೂ ಕಿಂಚಿತ್ತು ಸಂವಿಧಾನದ ಮೇಲೆ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಾದರೂ ನಂಬಿಕೆ ಇದ್ದರೆ ತಾವು ಆ ಸ್ಥಾನಕ್ಕೆ ತಮ್ಮ ಏನು ಮಂತ್ರಿಗಿರಿ ಇದೆ ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ತಮಗೆ ನೈತಿಕತೆ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದುಕೊಟ್ಟಂಥ ಸಂವಿಧಾನದ ಮುಖಾಂತರ ತಾವು ಚುನಾವಣೆಯಲ್ಲಿ ಆಯ್ಕೆಯಾಗಿ ಮಂತ್ರಿಯಾಗಿ ಇವತ್ತು ಏನು ನೀವು ಅಧಿಕಾರವನ್ನು ಅನುಭವಿಸ್ತಾ ಇದ್ದೀರಿ, ಅದಕ್ಕೆ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದುಕೊಟ್ಟಂಥ ಸಂವಿಧಾನ. ತಾವು ಏನು ಹೇಳಿದ್ರಿ ರಾಜ್ಯಸಭೆಯಲ್ಲಿ, ನೀವು ಅಂಬೇಡ್ಕರ್ ಅನ್ನೋ ಹೆಸರನ್ನ ಏನು ಹೇಳ್ತಾ ಇದ್ದೀರಿ, ಇತ್ತೀಚೆಗೆ ಏನು ತಾವೆಲ್ಲ ಉಚ್ಚಾರ ಮಾಡ್ತಾಯಿದ್ದೀರಿ, ಅದು ಫ್ಯಾಷನ್ ಆಗಿಬಿಟ್ಟಿದೆ ಕೆಲವರಿಗೆ ಅನ್ನೋ ಮಾತನ್ನು ಹೇಳ್ತೀರಿ. ಆಯಿತು, ಈಗ ನಮಗೆ ಫ್ಯಾಷನ್ ಆಗಿದೆ ಅಂತ ನೀವು ಆ ರೀತಿ ಭಾವಿಸೋದಾದರೆ ಹಾಗಾದರೆ ನೀವು ದೇವ್ರನ್ನ ಜಪ ಮಾಡಿ, ನೀವು ಯಾಕೆ ಸಂವಿಧಾನದ ಚೌಕಟ್ಟಲ್ಲಿ ನೀವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆಗೆ ಯಾಕೆ ಬರ್ತಿದ್ದೀರಿ? ನೀವು ಜಪ ಮಾಡಿಕೊಂಡು ಜಪ ಮಾಡಿ ಚುನಾವಣೆಗೆ ಸ್ಪರ್ಧೆ ಮಾಡ್ದೇನೆ ನೀವು ಮಂತ್ರಿಯಾಗಿ ನೋಡೋಣ, ನಾವು ಅದೊಂದು ಸವಾಲನ್ನು ನಿಮ್ಗೆ ಹಾಕ್ತೀವಿ. ನೀವು ಅದ್ರ ಮುಂದುವರೆದ ಭಾಗವಾಗಿ ಮತ್ತೆ ನೀವು ಮುಂದುವರೆದು ಹೇಳ್ತೀರಿ, ನಿಮಗೆ ನೀವು ಅಂಬೇಡ್ಕರ್ ಬಿಟ್ಟು ದೇವ್ರ ಜಪ ಮಾಡಿದ್ರೆ ನಿಮಗೆ 7 ಜನ್ಮದ ಸ್ವರ್ಗ ಪ್ರಾಪ್ತಿ ಆಗ್ತಾಯಿತ್ತು ಅನ್ನೋ ಮಾತನ್ನು ಹೇಳ್ತೀರಿ. ನಾವು ಇದನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಅವರನ್ನು ಈ ಹಗುರವಾಗಿ ಮಾತಾಡಿರ್ತಕ್ಕಂಥದ್ದನ್ನು ನಾವು ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಇಂಥ ಒಂದು ಈ ಗೂಂಡಾಗಿರಿ ಮನಸ್ಥಿತಿ ಇರ್ತಕ್ಕಂಥ ಏನು ಈ ಕೇಂದ್ರ ಸಚಿವರಿದ್ದಾರೆ, ಅವರು ಯಾವುದೇ ಕಾರಣಕ್ಕೂ ಆ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಅವ್ರಿಗೆ ಯಾವ ಯೋಗ್ಯತೆಯೂ ನೈತಿಕತೆಯೂ ಇಲ್ಲ. ಹಾಗಾಗಿ ನಾವು ಅವ್ರನ್ನ ರಾಜೀನಾಮೆ ಕೊಡಲೇಬೇಕು ಅಂಥೇಳಿ ಈ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಮತ್ತು ಏನು
ರಾಜ್ಯದಲ್ಲಿ ಇತ್ತೀಚೆಗೆ ನಾವು ಅದೇ ರೀತಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಸಹ ನಾವು ಅವ್ರಿಗೊಂದು ಎಚ್ಚರಿಕೆಯನ್ನು ಕೊಡ್ತೀವಿ. ಏನಪ್ಪ ಅಂತ ಹೇಳಿದ್ರೆ, ಈಗ ತಾವೆಲ್ಲ ತಮಗೂ ಗೊತ್ತಿದೆ, ಹಿಂದೆ ಎಲ್ಲ ಕೆಲವು ಜಾತಿಯ ಒಂದು ಹಿನ್ನೆಲೆಯಲ್ಲಿ ಅವರವರ ಸಮುದಾಯದ ಒಂದು ಅಭಿವೃದ್ಧಿಗಾಗಿ ಅವರ ಕುಂದುಕೊರತೆಗಳಾಗಿ ಸಭೆಯನ್ನು ಮಾಡಿರೋದು. ಆ ಜಾತಿ ಸಮುದಾಯಗಳ ಸಚಿವರಿರ್ಬೋದು, ಮಂತ್ರಿಗಳಿರ್ಬೋದು, ಅಥವಾ ಆ ಹಿನ್ನೆಲೆಯಿಂದ ಬಂದಿರತಕ್ಕಂಥ ನಾಯಕರಿರ್ಬೋದು, ಸಭೆಗಳಾಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಅದೇ ರೀತಿ ಕೆಲವು ಮಠಾಧೀಶರು ಸಹ ಅವರವರ ಸಮುದಾಯಗಳ ಒಂದು ಸಭೆಯನ್ನು ಕರೆದು ಅವರ ಸಮುದಾಯಗಳ ಅಭಿವೃದ್ಧಿಗೆ ಶ್ರೇಯೋಭಿಲಾಷಿಗಾಗಿ ಅವರು ಸಭೆ ಮಾಡಿರೋದು ತಮಗೆಲ್ಲ ಗೊತ್ತಿದೆ. ಅದೇ ರೀತಿ ನಾವು ದಲಿತರು ಏನಿದ್ದೀವಿ, ದಲಿತರು ಸಹ ಕುಂದುಕೊರತೆಗಳ ಬಗ್ಗೆ, ನಮ್ಮ ಬದುಕಿನ ಬವಣೆ ಬಗ್ಗೆ ಮಾತಾಡೋದಕ್ಕೆ ಅಥವಾ ಅಭಿವೃದ್ಧಿಯ ಒಂದು ಕಡೆ ಸಾಗೋದಕ್ಕೆ ನಾವು ಸಭೆ ಮಾಡೋದ್ರಲ್ಲಿ ತಪ್ಪೇನಿದೆ? ಅದನ್ನು ಕೆಲವರು ವಿರೋಧ ಮಾಡ್ತಾ ಇದ್ದಾರಲ್ಲ, ಈ ನಡೆಯನ್ನು ನಾವು ಸಹ ಖಂಡನೆ ಮಾಡ್ತೀವಿ. ನಾವು ಸುರ್ಜೇವಾಲಾ ಏನು ಕೇಂದ್ರ ಕಾಂಗ್ರೆಸ್ನ ಉಸ್ತುವಾರಿಗಳಾಗಿದ್ದಾರೆ ಕರ್ನಾಟಕಕ್ಕೆ, ಅವ್ರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ನೀವು ಏನಾದರೂ ನಮ್ಮ ಸಮುದಾಯದ ನಾಯಕರನ್ನಾಗಲಿ ಅಥವಾ ಸಚಿವರನ್ನಾಗಲಿ ನೀವು ಕಟ್ಟಾಕೋದಕ್ಕೆ, ರಾಜಕೀಯವಾಗಿ ಮುಗಿಸೋದಕ್ಕೆ ಏನಾದರೂ ಪ್ರಯತ್ನ ಮಾಡೋದಾದರೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ಬೇಕಾಗುತ್ತೆ. ಇದು ಎಚ್ಚರಿಕೆ ನಿಮಗೆ. ಯಾವುದೇ ಕಾರಣಕ್ಕೂ ನೀವು ಎಲ್ಲ ಜಾತಿ ಸಮುದಾಯದವರು ಸಭೆ ಮಾಡಬೇಕಾದ್ರೆ ಅವ್ರ ಸಮುದಾಯದ ಒಂದು ಗುಂಪನ್ನು ಅವ್ರು ಇಟ್ಕೊಂಡು ಅವ್ರು ಚರ್ಚೆ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಿ, ಬಾಯಿ ಮುಚ್ಕೊಂಡು ಬಾಯಿಗೆ ಬೀಗ ಹಾಕ್ಕೊಂಡು ಸುಮ್ಮನೆ ಕೂತಿರ್ತೀರಿ. ಆದರೆ ದಲಿತ ನಾಯಕರುಗಳು, ದಲಿತ ಸಚಿವರುಗಳು, ಶಾಸಕರುಗಳು, ನಾಯಕರುಗಳು ಸಭೆ ಮಾಡೋದನ್ನು ನೀವು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿ ಏನು ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ನಿಮ್ಮ ಈ ಜಾತೀಯತೆ, ನೀವು ದಲಿತರ ಮೇಲೆ ನೀವು ಯಾವ ರೀತಿಯ ಒಂದು ಮನಸ್ಥಿತಿಯನ್ನು ಹೊಂದಿದ್ದೀರಿ ಅನ್ನೋದು ಈ ಮುಖಾಂತರ ನಮಗೆ ಅರ್ಥ ಆಗ್ತೈತೆ. ನಾವು ಈ ರಾಜ್ಯದಲ್ಲಿ ಕೋಟ್ಯಾಂತರ ಜನ ದಲಿತರು ನಾವು ಇದ್ದೀವಿ. ನಾವು ಮನಸ್ಸು ಮಾಡಿದ್ರೆ ನಮ್ಮದೇ ಆದಂಥ ಸರ್ಕಾರವನ್ನು ಈ ರಾಜ್ಯದಲ್ಲಿ ತರುವಂಥ ಶಕ್ತಿನೂ ನಮಗಿದೆ. ಅದೇ ರೀತಿ ನಾವು ಈ BJPಯಲ್ಲಿರ್ತಕ್ಕಂಥ ಈ ಗುಲಾಮ್ಗಿರಿ ಮಾಡ್ತಾ ಇರ್ತಕ್ಕಂಥ ಕೆಲವು ನಮ್ಮ ಏನು ದಲಿತ ನಾಯಕರುಗಳಿದ್ದಾರೆ, ದಲಿತ ಶಾಸಕರುಗಳಿದ್ದಾರೆ, ದಲಿತ MP ಗಳಿದ್ದಾರೆ, ಅವ್ರಿಗೂ ಸಹ ಹೇಳ್ತೀವಿ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ, ಬಾಬಾ ಸಾಹೇಬ್ರ ಬಗ್ಗೆ ಏನಾದರೂ ಗೌರವ ಏನಾದರೂ ಇದ್ದರೆ, ಮೊದಲು ಅಮಿತ್ ಶಾ ಹೇಳಿರ್ತಕ್ಕಂಥ ಆ ಒಂದು ಏನು ಅಪಮಾನ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಅದಕ್ಕೆ ತಕ್ಕವಾಗಿ ಅವ್ರ ವಿರುದ್ಧವಾಗಿ ನೀವು ಸಹ ಬೀದಿಗಿಳಿದು ಹೋರಾಟ ಮಾಡಬೇಕು, ಅವರ ಹೇಳಿಕೆಯನ್ನು ಖಂಡಿಸಬೇಕು ಅಂತೇಳಿ ನಾವು ಈ ಮುಖಾಂತರ ಆಗ್ರಹವನ್ನು ಮಾಡ್ತೇವೆ. ಅದೇ ರೀತಿ ಏನು ದಲಿತ ಮುಖಂಡರುಗಳ ಸಭೆ ಚರ್ಚೆಗಳಿಗೆ ನೀವೇನಾದರೂ ಅಡ್ಡಪಡಿಸಿದ್ರೆ ಈ ಸರ್ಕಾರನೂ ಕಿತ್ತೋಗಿ ಅಂತ ಶಕ್ತಿ ದಲಿತರಿಗೆ ಈ ರಾಜ್ಯದಲ್ಲಿ ಇದೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ, ನಾವೇನು 23ನೇ ತಾರೀಕು ಒಂದು ಬೃಹತ್ ಹೋರಾಟವನ್ನು ನಾವು ಮಾಡಬೇಕು ಅಂತ ಹೊರಟಿದ್ದೀವಿ. ಇದು ಎಲ್ಲ ಸರ್ಕಾರಗಳಿಗೂ ಇದು ಎಚ್ಚರಿಕೆ ಗಂಟೆ. ಇದು ಯಾರು ಬಾಬಾ ಸಾಹೇಬರ ವಿಚಾರಗಳಿಗೆ ಅಥವಾ ಪ್ರಜಾತಂತ್ರ ವ್ಯವಸ್ಥೆಗೆ ಅಥವಾ ಸಂವಿಧಾನಕ್ಕೆ ಯಾರು ವಿರುದ್ಧವಾಗಿರ್ತಾರೆ ಅಂಥವ್ರ ವಿರುದ್ಧ ಇಂಥ ಹೋರಾಟಗಳು ನಾವು ಮಾಡ್ತೀವಿ. ಈ ಹೋರಾಟ ಇದು ನಿರ್ಣಾಯಕ ಹೋರಾಟ ಅಂತ ನಾವು ಭಾವಿಸ್ಕೊಂಡು ಈ ನಿರ್ಣಾಯಕ ಹಂತದ ಹೋರಾಟವನ್ನು ನಾವು ನಮ್ಮ ಚಳುವಳಿ ವತಿಯಿಂದ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ, ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತೀನಿ. ಪ್ರತಿಭಟನೆಯ ಒಂದು ವಿಷಯವನ್ನು ಹೇಳಿದ್ದಾರೆ. ಈಗೇನು ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಈ ಗೃಹ ಮಂತ್ರಿ ಆಗಿರ್ತಕ್ಕಂಥವ್ರು ಅಂಬೇಡ್ಕರನ್ನು, ಈ ಸಂವಿಧಾನ ಶಿಲ್ಪಿ, ಈ ದೇಶ ಕಂಡಂಥ ಅಪ್ರತಿಮ ನಾಯಕನನ್ನು ಅವತ್ತು ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ ಅಂತಕ್ಕಂಥದ್ದು ಒಂದು ಪ್ಯಾಷನ್ ಆಗೋಗಿದೆ. ಅದ್ರ ಬದಲು ನೀವೇನಾದರೂ ಒಂದು ಸಾರಿ ಭಗವಾನ್ ಅಂದಿದ್ರೆ 7 ಜನ್ಮಗಳಾಗುವಷ್ಟು ಪುಣ್ಯ ನಿಮಗೆ ಪ್ರಾಪ್ತಿಯಾಗ್ಬಿಡ್ತಾ ಇತ್ತು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವ್ರ ಮೇಲೆ ಇರ್ತಕ್ಕಂಥ ಒಂದು ಅಸಹನೆಯನ್ನು ಅವತ್ತು ತೋರ್ಪಡಿಸಿದ್ದಾರೆ. ಆದರೆ ಈ ದೇಶಕ್ಕೆ ಬಹುಸಂಖ್ಯಾತರನ್ನು ಸಾವಿರಾರು ವರ್ಷಗಳ ಕಾಲ ಆ ಮನುವಾದ ಅಂತ ಮನುಶಾಸ್ತ್ರ ಧರ್ಮದ ಮುಖಾಂತರ ಕತ್ತಲೆಯಲ್ಲಿಟ್ಟಿತ್ತು. ಈ ಮಾತನ್ನು ಹೇಳಿದಂಥವ್ರು ಲಾರ್ಡ್ ಮಕಾಲೆ ಇಂಗ್ಲೀಷ್ ಶಿಕ್ಷಣವನ್ನು ಇಲ್ಲಿ ಜಾರಿ ಮಾಡಬೇಕಾದ್ರೆ ಇಲ್ಲಿಗೆ ವಿಜ್ಞಾನ, ಈ ದೇಶಕ್ಕೆ ವಿಜ್ಞಾನ ಬೇಕು, ಮೌಢ್ಯತೆ ಹೋಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಅವತ್ತು ಏನು ಹೇಳಿದ್ರು ಅದನ್ನು ಇವತ್ತು ಈ ಅಮಿತ್ ಶಾಗೆ ನಾನು ಜ್ಞಾಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಈಗ ನಾವು ಸಂವಿಧಾನ ವರ್ಸಸ್ ಮನುವಾದ ಅಂತಕ್ಕಂಥ ಇಂದು ನಿರ್ಣಾಯಕ ಸಮಯ ಅಂತಕ್ಕಂಥ ಒಂದು ವಿಚಾರವನ್ನು ಶೀರ್ಷಿಕೆಯನ್ನು ಇಟ್ಕೊಂಡು 23/1/2025 ತಾರೀಕಿನ ದಿವಸ ಫ್ರೀಡಮ್ ಪಾರ್ಕಲ್ಲಿ ಸ್ವತಂತ್ರ ಉದ್ಯಾನವನದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಅಂತಕ್ಕಂಥ ಒಂದು
ಒಂದು ಒಕ್ಕೂಟವನ್ನು ಮಾಡಿಕೊಂಡು ಇದರ ನಾಯಕರುಗಳಾಗಿರ್ತಕ್ಕಂಥ ಮವಳ್ಳಿ ಶಂಕರ್ಜಿಯವರು, ಹಿಂದೂಧರ ಹೊನ್ನಾಪುರ ಮತ್ತು ಜಿ ವೆಂಕಟೇಶ್, ಗುರುಪ್ರಸಾದ್ ಕೆರಗೋಡು, ವಿ ನಾಗರಾಜ್ ಮತ್ತು ಜೀವನಹಳ್ಳಿ ವೆಂಕಟೇಶ್ ಸರ್, ಇವರ ನೇತೃತ್ವದಲ್ಲಿ ನಾವು ಇಡೀ ರಾಜ್ಯದಿಂದ ಎಲ್ಲ ಸಂಘಟನೆಗಳ ಒಕ್ಕೂಟವನ್ನು ಕರೆದು ಅವತ್ತು ಅಮಿತ್ ಶಾ ಅಂತಕ್ಕಂಥ ಒಬ್ಬ ಗೃಹ ಮಂತ್ರಿನ ವಜಾಗೊಳಿಸಬೇಕು ಮತ್ತು ಆತ ಕ್ಷಮೆಯನ್ನು ಕೇಳಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಅವತ್ತು ಆ ಉದ್ಯಾನವನದಲ್ಲಿ ನಾವು ಲಕ್ಷಾಂತರ ಜನರ ಸಮ್ಮುಖದಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸೊ ಆನೇಕಲ್ ತಾಲೂಕಿಂದ ಸುಮಾರು 2,000ಕ್ಕಿಂತ ಹೆಚ್ಚು ಜನರು ಇದರಲ್ಲಿ ಬೇರೆ ದಲಿತರು ಮಾತ್ರ ಪಾಲ್ಗೊಳ್ಳೋದಿಲ್ಲ, ಪ್ರಜಾಪ್ರಭುತ್ವವಾದಿಗಳು, ಸಂವಿಧಾನವನ್ನು ಪ್ರೀತಿ ಮಾಡ್ತಕ್ಕಂಥವ್ರು ಮತ್ತು ರೈತ ಸಂಘಟನೆಗಳಾಗಿರ್ಬೋದು ಅಥವಾ ಕಾರ್ಮಿಕ ಒಕ್ಕೂಟಗಳು ಇವೆಲ್ಲ ಸಹ ಪಾಲ್ಗೊಳ್ತವೆ ಅಂತಕ್ಕಂಥ ಅವ್ರನ್ನೆಲ್ಲ ನಾವು ಸಂಪರ್ಕವನ್ನು ಮಾಡಿದ್ದೀವಿ. ಈಗ ಅವರು ಕೂಡ ಈ ಒಂದು ಪ್ರತಿಭಟನೆ ಧರಣಿಗೆ ನಾವು ಬೆಂಬಲವನ್ನು ಸೂಚಿಸ್ತೀವಿ ಅಂತಕ್ಕಂಥ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಮವಳ್ಳಿ ಶಂಕರ್ಜಿಯವರ ಸಂಪರ್ಕದಲ್ಲಿ ಅವರೆಲ್ಲ ಕೂಡ ಇದ್ದಾರೆ. ಹಾಗಾಗಿ ನಾನು ಈಗ ಗೃಹ ಸಚಿವ ಅಮಿತ್ ಶಾ ಇದ್ದಾರಲ್ಲ, ಅವರೊಬ್ಬರು ಮಾತ್ರ ಅಲ್ಲ, ಅವರಿಗೆ ಏನು ಕೇಂದ್ರದಲ್ಲಿ ಪೂರ್ಣ ಪ್ರಮಾಣದ ಅವರಿಗೆ ಕೇಂದ್ರ ಸರ್ಕಾರದಲ್ಲಿ ಆಡಳಿತವನ್ನು ಹಿಡಿದ್ರು, ಅವತ್ತಿಂದ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ RSSನ ಒಂದು ಸಮ್ಮುಖದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಿರಂತರವಾಗಿ ಅವರು ಗುರಿ ಮಾಡಿ ಮಾತಾಡ್ತಿರ್ತಕ್ಕಂಥದ್ದು, ಆ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಮಾನವ ಹಕ್ಕುಗಳಾಗಿರ್ಬೋದು, ಈ ಬಹುಸಂಖ್ಯಾತರ ಪರವಾಗಿರ್ತಕ್ಕಂಥ ಆ ಕಾನೂನುಗಳನ್ನು ಅವರು ಸಹಿಸ್ಕೊಳ್ತಾ ಇಲ್ಲ. ಸೊ ಅವ್ರಿಗೆ ಈ ಬಹುಸಂಖ್ಯಾತರಿಗೆ ಈ ಮಾನವ ಹಕ್ಕುಗಳು ಸಿಕ್ಕಿರ್ತಕ್ಕಂಥದ್ದು, ಆ ಸಮಾನತೆ ಅಂತಕ್ಕಂಥದ್ದು, ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು, ಪ್ರಜಾಸತ್ತಾತ್ಮಕ ಅಂತಕ್ಕಂಥದ್ದನ್ನು ಅವರ್ಯಾವತ್ತೂ ಕೂಡ ಸಹಿಸ್ಕೊಳ್ಳೋದಿಲ್ಲ. ಅವರ ಕೇಂದ್ರ ಮಂತ್ರಿಗಳು ಹೇಳ್ತಾರೆ ಈ ಸಂವಿಧಾನವನ್ನು ನಾವು ಒಪ್ಕೊಳ್ಳೋದಿಲ್ಲ. ಇಲ್ಲೇ ಒಬ್ಬ ಈ BJPಯ ಪಕ್ಷದ ಒಬ್ಬ ಇದ್ದ ಗೋಮಧುಸೂದನ್ ಅಂತ ಹೇಳ್ತೇನೆ, ಆತ ಒಬ್ಬ ಕೆಳಜಾತಿವನು, ಅದನ್ನು ನಾನು ಅವ್ರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಇನ್ನೊಬ್ಬ ಅನಂತಕುಮಾರ್ ಹೆಗಡೆ ಅಂತ ಅವರೇ ಪಕ್ಷದ ಸಂಸದ ಇದ್ದಾನೆ, ಆತ ಹೇಳ್ತಾನೆ ನಾವು ಈ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನೊಬ್ಬ ಇಲ್ಲಿ ಬಸವರಾಜ್ ಯತ್ನಾಳ್ ಅಂತ ಒಬ್ಬ ಇದ್ದಾನೆ, ಆತನ ನಮಗೆ 400 ಸೀಟ್ ಬಂದ್ಬಿಟ್ರೆ ಈ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಅವರ ಭ್ರಮೆ ಅದಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೋ ಒಂದು ಧರ್ಮಕ್ಕೆ, ಒಂದು ಜಾತಿಗೆ ಬರೆದಿರ್ತಕ್ಕಂಥದ್ದಲ್ಲ. ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಾಣಿ ಪಕ್ಷಿಗಳಿಗೆ ಎಲ್ಲದಕ್ಕೂ ಸೇರಿಸಿ ಈ ಸಂವಿಧಾನವನ್ನು ಬರೆದಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ, ಮತ್ತೆ ಸಾವಿರಾರು ವರ್ಷಗಳ ಹಿಂದೆ ಇರ್ತಕ್ಕಂಥ ಆ ಕ್ರೂರ ಪದ್ಧತಿಗಳನ್ನು, ಆ ಜನವಿರೋಧಿ ಕಾಯ್ದೆಗಳನ್ನು ಅಥವಾ ಜನವಿರೋಧಿ ಪದ್ಧತಿಗಳನ್ನೇನಾದರೂ ಜಾರಿ ಮಾಡ್ತೀನಿ ಅಂತ ನೀವು ಹೊರಟ್ರೆ, ನೀವು ಏನಿವತ್ತು ಪೂರ್ಣ ಪ್ರಮಾಣದ ಈ ರಾಜಕೀಯ ವ್ಯಕ್ತಿಗಳನ್ನು, ರಾಜಕೀಯ ಪಕ್ಷಗಳನ್ನು ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಪಕ್ಷಗಳನ್ನು ಇವತ್ತು ನೀವು ಯಾವುದೋ ED, CBI ಮತ್ತು ಹಣದ ಮುಖಾಂತರ ನೀವು ಅದನ್ನು ಆ ಸರ್ಕಾರಗಳನ್ನು ಕೊಂಡು ಪ್ರಜಾಪ್ರಭುತ್ವ ಕಗ್ಗೋಲೆಯನ್ನು ಮಾಡ್ತಿದ್ದೀರಲ್ಲ, ಆ ರೀತಿ ಅಂದ್ಕೊಂಡ್ಬಿಟ್ಟಿದ್ದೀರ ಸಂವಿಧಾನವನ್ನು ಬದಲಾವಣೆ ಮಾಡೋದು ಆ ರೀತಿ ಸಾಧ್ಯ ಅಂತ ಅಂದ್ಕೊಂಡಿದ್ದೀರ. ಈ ಸಂವಿಧಾನವನ್ನು ಏನಾದರೂ ಬದಲಾವಣೆ ಮಾಡೋದಾದರೆ ಈ ದೇಶದಲ್ಲಿ ರಕ್ತ ಕ್ರಾಂತಿ ಆಗ್ತೈತೆ ಅಂತಕ್ಕಂಥ ಮಾತುಗಳನ್ನು ಅನೇಕ ಬುದ್ಧಿಜೀವಿಗಳೇನಿದ್ದಾವೆ ನಾವು ಕೂಡ ಹೇಳ್ತಿದ್ದೀವಿ. ಸೊ ಹಾಗಾಗಿ ಅಮಿತ್ ಶಾ ಆಗಲಿ ಅಥವಾ ಅವರ ಪಕ್ಷದ ಯಾರೇ ಆಗಿರ್ಬೋದು, ಮೋಹನ್ ಭಗವತ್ತಿಂದ ಹಿಡಿದು RSSನ ಮುಖ್ಯಸ್ಥ ಮೋಹನ್ ಭಗವತ್ ಇದ್ದಾರಲ್ಲ, ಅವರು ಅನೇಕ ಈ ದೇಶಕ್ಕೆ ಮಾರಕ ಆಗ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಆಗ್ತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಸೊ ಅವರು ಹೇಳ್ತಾರೆ ದೇಶ ಮೊದಲು, RSS ಹೇಳುತ್ತೆ ದೇಶ ಮೊದಲು ಆಮೇಲೆ ನಾವು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಒಬ್ಬ ಅಮಿತ್ ಶಾ ಅಂತಕ್ಕಂಥ ಗೃಹ ಮಂತ್ರಿಗೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಒಬ್ಬ ಗೃಹ ಮಂತ್ರಿ ಆತ ಒಬ್ಬ ರಾಮನನ್ನು ಏನಾದರೂ ಟೀಕೆ ಮಾಡಿದ್ರೆ ಅಥವಾ ಆತ ಆದರ್ಶ ಪುರುಷ ಅಂತ ಒಂದೇ ಒಂದು ಕಾರಣಕ್ಕೆ ಆತನಿಗೇನಾದರೂ ಅದ್ರ ಬಗ್ಗೆ ಮಾತಾಡಿದ್ರೆ ಅದು ದೇಶಕ್ಕೆ ಧಕ್ಕೆ ಆಗ್ತೈತೆ, ಅವರು ಧಾರ್ಮಿಕ ಹಕ್ಕುಗಳಿಗೆ ಧಕ್ಕೆ ಆಗ್ತೈತೆ, ಮತ್ತು ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತೈತೆ ಅಂತಕ್ಕಂಥ ಮಾತುಗಳನ್ನು ಮಾತಾಡ್ತಾರೆ. ಇಡೀ ಪ್ರಪಂಚಕ್ಕೆ ಗೊತ್ತಿರ್ತಕ್ಕಂಥ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹೋರಾಟಗಾರ, ಇವತ್ತು ಯಾವುದೇ ಒಂದು ದೇಶದಲ್ಲಿ ಅನ್ಯಾಯ ಆದರೆ ಅದನ್ನು ಫಸ್ಟ್ ಯಾರು ನೆನೆಸ್ಕೊಳ್ತಾರೆ, ಯಾರು ಫೋಟೋವನ್ನು ಹಿಡ್ಕೊಂಡು ಕೂತ್ಕೊಳ್ತಾರೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಫೋಟೋ ಹಿಡ್ಕೊಂಡು ನ್ಯಾಯವನ್ನು ಕೇಳ್ತಕ್ಕಂಥ ಪರಿಸ್ಥಿತಿ ಇವತ್ತು ಇಡೀ ಪ್ರಪಂಚಕ್ಕೆ ಇರ್ತಕ್ಕಂಥ ಒಂದು ಹಿನ್ನೆಲೆಯಿಂದ ಬಂದಿರತಕ್ಕಂಥದ್ದು. ಸೊ ಹಾಗಾಗಿ ಗೃಹ ಮಂತ್ರಿಗೆ ಈ ದೇಶದ ಐಕ್ಯತೆ, ಸಾಮರಸ್ಯ ಇವೆಲ್ಲವೂ ಕೂಡ ಕಾಪಾಡ್ತಕ್ಕಂಥ ಒಬ್ಬ ಗೃಹ ಮಂತ್ರಿನೇ ಲಕ್ಷಾಂತರ ಜನರನ್ನು, ಅನುಯಾಯಿಗಳನ್ನು ಹೊಂದಿರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಟೀಕೆ ಮಾಡಿ ಇಲ್ಲಿ ಕೋಮು ಸಂಘರ್ಷಗಳಿಗೆ ಅವಕಾಶ ಮಾಡಿಕೊಡೋದನ್ನ ಗೃಹ ಸಚಿವರು ಅಂತ ಹೇಳ್ತಾರ. ಅವ್ರು ಹಾಗಾಗಿ ಆ ಸ್ಥಾನದಲ್ಲಿ ಕುತ್ಕೊಳ್ಳೋದಕ್ಕೆ ನಾಲಾಯಕ್ಕು.
ಹಾಗಾಗಿ ಆ ಗೃಹ ಮಂತ್ರಿ ಏನಿದ್ದಾನೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ, ಈ ದೇಶದ ಪ್ರಜೆಗಳನ್ನು ಅವರು ಈ ದೇಶಕ್ಕೆ ದೇಶದ್ರೋಹದ ಆರೋಪ ಅದು. ಅವರು ಮಾಡಿರ್ತಕ್ಕಂಥ ಈ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಬಹುಜನರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡಿರ್ತಕ್ಕಂಥ ಅಪಮಾನ ಅದು ದೇಶದ್ರೋಹಕ್ಕೆ ಅಪಮಾನ ಆಗ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಆ ದೇಶದ್ರೋಹದ ಆರೋಪದಲ್ಲಿ ಅವರ ಮೇಲೆ ಒಂದು ದಾವೆಯನ್ನು ದಾಖಲು ಮಾಡಬೇಕು. ಹಾಗಾಗಿ ಆತನ್ನು ಕೂಡಲೇ ವಜಾಗೊಳಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಇವತ್ತು ನಾವು ದಲಿತ ಸಂಘಟನೆಗಳು ಏನು ಮಾಡ್ತಿದ್ದೀವಿ, ಇದನ್ನು ಕರ್ನಾಟಕದ ಜನ ಪೂರ್ತಿ, ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಅಲ್ಪಸಂಖ್ಯಾತ, ಹಿಂದುಳಿದ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಆತನಿಗೆ ಇಲ್ಲಿ ಕಾಲಿಡಕ್ಕೆ ಬಿಡೋದಿಲ್ಲ. ಈ ಕರ್ನಾಟಕದಲ್ಲೇ ಆತನ ಕಾಲಿಡಕ್ಕೆ ಬಿಡೋದಿಲ್ಲ. ಅವರ ಪಕ್ಷದ ಆ BJP ಪಕ್ಷದ ನಾಯಕರುಗಳು ಏನು SC ಮೋರ್ಚಾ ಅಂತ ಇಟ್ಕೊಂಡಿದ್ದಾರೆ, ಅವರೆಲ್ಲ ಆ ಪಕ್ಷದಲ್ಲಿರ್ತಕ್ಕಂಥ ಆ ಮೀಸಲಾತಿಯನ್ನು ಪಡೆದಿರ್ತಕ್ಕಂಥ, ಮಾನವ ಹಕ್ಕುಗಳನ್ನು ಪಡೆದಿರ್ತಕ್ಕಂಥ ಆ ನಾಯಿಗಳಿದಾವಲ್ಲ, ಅವೆಲ್ಲ ಕೂಡ ಅವರಿವತ್ತು ಆತನ ಬಗ್ಗೆ ಎದ್ದೊಳು ಕೂಗಲಿ, ಆತನ ರಾಜೀನಾಮೆಗೆ ಆಗ್ರಹವನ್ನು ಮಾಡಲಿ ಅವರು. ಮತ್ತು ಇನ್ನೊಂದು, ನಮ್ಮ ಸಮುದಾಯದ ಮಂತ್ರಿಗಳಾಗಿರ್ಬೋದು, ಶಾಸಕರುಗಳಾಗಿರ್ಬೋದು, ನಮ್ಮ ಅಭಿವೃದ್ಧಿಗೆ, ಆ ಸಮುದಾಯದ ಅಭಿವೃದ್ಧಿಗಳಿಗೆ ಒಂದು ಸಭೆಯನ್ನು ಮಾಡಿ ಅದರಲ್ಲಿ ಚರ್ಚೆ ಮಾಡಿ ನಮ್ಗೆ ಆಗಬೇಕಾಗತ್ತ ಹಕ್ಕುಗಳಾಗಿರ್ಬೋದು, ಸೌಕರ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಒಂದು ಸಭೆಯನ್ನು ಮಾಡಿದ್ರೆ ಹೈಕಮಾಂಡ್ ಮೊದಲೇ ಕಾಂಗ್ರೆಸ್ ಲಕೋಟೆಯಿಂದ ಕಾಂಗ್ರೆಸ್ ನಾಯಕನನ್ನು ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ಒಂದು ಪದ್ಧತಿ ಇದೆ ಅಂತ ಹೇಳ್ತಕ್ಕಂಥದ್ದು ಇದೆ. ಸೊ ಆ ಪದ್ಧತಿಯನ್ನು ಇಲ್ಲಿ ಬೇಡ, ಇದು ಬೇಡ. ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಆ ರೀತಿಯನ್ನು ಹೈಕಮಾಂಡು ಅಥವಾ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು, ಯಾವುದೇ ಸಮುದಾಯ ಆಗಿರಲಿ, ನಮ್ಮ ಸಮುದಾಯ ಮಾತ್ರ ಅಲ್ಲ, ಯಾವುದೇ ಸಮುದಾಯಗಳಿಗೆ ಅವರ ಹಕ್ಕುಗಳನ್ನು, ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಸಭೆ ಮಾಡೋಕ್ಕೆ ಬಿಡೋದು ಒಂದು ಉತ್ತಮವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದಿರಬೇಕದು. ಸೊ ಅದಿಲ್ಲದಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಸರ್ವಾಧಿಕಾರತ್ವ ಆಗ್ತೈತೆ. ಸೊ ಇದು ಪ್ರಜಾಪ್ರಭುತ್ವ ಹೊಂದಿರತಕ್ಕಂಥ ದೇಶ. ಹಾಗಾಗಿ ಈ ಅಮಿತ್ ಶಾನನ್ನು ವಜಾಗೊಳಿಸೋವರೆಗೂ ನಾವು ವಿರಮಿಸೋದಿಲ್ಲ. ಇದು ನಿರಂತರವಾಗಿ ನಡೀತೈತೆ, ಇಲ್ಲಿ ಕಾಲಿಡೋಕೆ ಕೂಡ ಬಿಡೋದಿಲ್ಲ. ಹಾಗಾಗಿ ಈ ಒಂದು ವಿಚಾರವನ್ನು ತಾವು ತಮ್ಮ ಮಾಧ್ಯಮಗಳಲ್ಲಿ ಮತ್ತು ಪ್ರಿಂಟ್ ಮೀಡಿಯಾಗಳಲ್ಲಿ ಪ್ರಕಟಣೆ ಮಾಡಿ, ಇದಕ್ಕೆ ನಿಮ್ಮ ಮಾಧ್ಯಮಗಳೇನಿದ್ದಾವೆ ಇವತ್ತು 4ನೇ ಅಂಗ ಅಂತಕ್ಕಂಥ ಒಂದು ನ್ಯಾಯಾಂಗವನ್ನು ಬಿಟ್ಟರೆ ನೀವೇ ಅಂತಕ್ಕಂಥದ್ದಿದೆ. ಈ ವಿಚಾರವನ್ನು ಹೆಚ್ಚೆಚ್ಚು ಪ್ರಚಾರ ಮಾಡಿ ಆ ಒಂದು ಪ್ರತಿಭಟನೆಗೆ ನೀವು ಬೆಂಬಲವನ್ನು ಕೊಡಬೇಕು ಮತ್ತು ನಮಗೆ ಸಹಕಾರವನ್ನು ಕೊಡಬೇಕು ಅಂತ ಕೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಬೆಂಗಳೂರು ನಗರ ಜಿಲ್ಲಾದ್ಯಂತ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ. ಇವತ್ತೊಂದು ದಿನ ಆನೇಕಲ್ ತಾಲೂಕು ಭಾಗದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ನಾವಿವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸೇರಿದ್ದೀವಿ. ಈ ದಿನ ಸಂವಿಧಾನ ವರ್ಸಸ್ ಮನುವಾದ ಇದು ನಿರ್ಣಾಯಕ ಸಮಯ. ಸಂವಿಧಾನ ವರ್ಸಸ್ ಮನುವಾದ ಅಂದರೆ DSS ವರ್ಸಸ್ RSS ಇವತ್ತು ನಿರ್ಣಾಯಕ ದಿನ. ಅದರಿಂದ ಇವತ್ತು ಏನು ಇತ್ತೀಚೆಗೆ ಕೇಂದ್ರ ಗೃಹ ಸಚಿವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನು ಖಂಡಿಸಿ ಇಡೀ ರಾಜ್ಯದಂತ ಅವರು ಹೇಳಿಕೆ ಕೊಟ್ಟಿರೋಂಥದ್ದು, ಇಡೀ ರಾಜ್ಯದಂತ ನಾನಾ ಜಿಲ್ಲೆಗಳಲ್ಲಿ ಒಂದು ಬಂದ್ ಕರೆ ಕೊಟ್ಟಿದ್ದೀವಿ. ಬಂದ್ ಯಶಸ್ವಿಯಾಗಿ ನಡೀತಾ ಇದೆ. ಗೃಹ ಮಂತ್ರಿಗಳು ಕ್ಷಮೆ ಕೋರಲೇಬೇಕು. ದೇಶ ಜನ ಮುಂದೆ ಇವತ್ತು ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅಂಬೇಡ್ಕರ್ ಅಂತ ಹೇಳೋದು ದೇವರು ಹೇಳೋ ಹೆಸರು ಹೇಳಿದಿದ್ರೆ ಪುಣ್ಯ ಬರುತ್ತೆ, ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಬೇಡ್ಕರ್ ಯಾರೋ ಒಂದು ಜಾತಿಗೆ, ಒಂದು ವರ್ಗಕ್ಕೆ ಸೀಮಿತ ಅಲ್ಲ. ದೇಶದಲ್ಲಿರುವಂಥ ಎಲ್ಲ ಜಾತಿ ವರ್ಗದವ್ರಿಗೂ 140 ಕೋಟಿ ಜನಕ್ಕೂ ಅವರು ಅಂಬೇಡ್ಕರ್ ಅವರು ದೇವರು, ನಮ್ಮೆಲ್ಲರೂ ದೇವರು. ಅದರಿಂದ ಈ ದಿನ ಒಂದು 23/1/2024 25 ಫ್ರೀಡಮ್ ಪಾರ್ಕಲ್ಲಿ 1 ಲಕ್ಷ ಜನ ಸೇರಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಅಮಿತ್ ಶಾ ಅವರು ಕ್ಷಮೆ ಕೇಳಲೇಬೇಕು ಅಂತ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ದಲಿತ ಸಂಘರ್ಷ ಸಮಿತಿ ಒಕ್ಕೂಟದಿಂದ ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಒಂದು ಮಾವಳ್ಳಿ ಶಂಕರ್ ಅವರ ನಮ್ಮ ನಾಯಕತ್ವದಿಂದ ಹೆಚ್ಚಿನ ಒಂದು ಭಾಗದಲ್ಲಿ ಇಡೀ ರಾಜ್ಯದಂತ ಒಂದು ಕಾರ್ಯಕರ್ತರನ್ನ ಕರ್ಕೊಂಡು ಈ ಹೋರಾಟನ ಯಶಸ್ವಿ ಮಾಡಿ, ಇದು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಟ್ಟು ಅಮಿತ್ ಶಾ ಅವರು ಕ್ಷಮೆ ಕೋರಲೇಬೇಕು ಅಂತಂತ ಈ ಒಂದು ಪ್ರತಿಭಟನೆ ಹೋರಾಟ ಆಗಿದೆ. ಅದರಿಂದ ಇವತ್ತೊಂದು ದಿನ ಏನು ಇವತ್ತು BJPಯಲ್ಲಿರುವಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು
ಈ ಒಂದು ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿರೋದು ಸಮರ್ಥಿಸ್ಕೊಂಡು ಮಾತಾಡ್ತಾರೆ ಅಂದರೆ ಇವರು ಅಂಬೇಡ್ಕರ್ ಅನುಯಾಯಿಗಳು ಇಲ್ಲ ಮೋಹನ್ ಭಾಗವತ್ ಅನುಯಾಯಿಗಳು ಅನ್ನೋದು ನಮಗೆ ಇಲ್ಲಿ ಅನುಮಾನ ಬರ್ತಾ ಇದೆ. ಅದರಿಂದ ಇವತ್ತು ಅಂಬೇಡ್ಕರ್ ಒಂದು ಸಂವಿಧಾನ ಬರೆದು ಅದರಲ್ಲಿ ಇವರು ಒಂದು MLC ಆಗಿರೋದ್ರಿಂದ ಅವ್ರನ್ನ ಮರೆತುಬಿಟ್ಟು ಒಂದು ರಾಜಕೀಯ ಉದ್ದೇಶಕ್ಕೋಸ್ಕರ ಒಂದು ಸ್ವಾರ್ಥಕ್ಕೋಸ್ಕರ ಆ ಪಕ್ಷದಲ್ಲಿ ಇದ್ಕೊಂಡು ಒಂದು ಸಮುದಾಯದವ್ರನ್ನ ಒಂದು ಕಡೆಗಣಿಸ್ತಾ ಇದ್ದಾರೆ. ಅದರಿಂದ ಈ ದಿನ ನಾವು ಏನು ಆನೇಕಲ್ ತಾಲೂಕು ಭಾಗದಲ್ಲಿ ಹೆಚ್ಚಿನ ಒಂದು ಕಾರ್ಯಕರ್ತನ ಈ ಹೋರಾಟಕ್ಕೆ ಕರ್ಕೊಂಬಂದು ಈ ಕಾರ್ಯಕ್ರಮ ಹೋರಾಟ ಯಶಸ್ವಿ ಮಾಡಬೇಕಂತ ನಾವಿವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಹಾಗಾಗಿ ಅದಕ್ಕೋಸ್ಕರ ಈ ಭಾಗದಲ್ಲಿ ಈ ಹೋರಾಟಕ್ಕೆ ಹೆಚ್ಚಿಗೆ ಜನ ಸೇರ್ತಾರೆ ಅಂತಂದ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಇವತ್ತು ಆನೇಕಲ್ ತಾಲೂಕಿನಲ್ಲಿ ಇವತ್ತು ನಾವು ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೀವಿ. ಸಂವಿಧಾನ ವರ್ಸಸ್ ಮನುವಾದ ಎಂಬ ಒಂದು ಕಾರ್ಯಕ್ರಮವನ್ನು ಕರೆದಿದ್ದೀವಿ. ಇದು ಸಂವಿಧಾನ ವರ್ಸಸ್ ಮನುವಾದ ನಿರ್ಣಾಯಕ ಸಮಯ ಅಂತ ಏನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇವತ್ತು ಅಂಬೇಡ್ಕರ್ ಒಂದು ಪ್ಯಾಷನ್ ಆಗಿದೆ ಅಂತ ಹೇಳ್ತಾರೆ. ನಾನು ಈ ಮಾಧ್ಯಮದ ಮೂಲಕ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಬೇಡ್ಕರ್ ಅಂದರೆ ಒಂದು ನೇಷನ್, ಅಂಬೇಡ್ಕರ್ ಅಂದರೆ ಒಂದು ಡೆಮಾಕ್ರಸಿ, ಅಂಬೇಡ್ಕರ್ ಅಂದರೆ ಸಂವಿಧಾನ, ಅಂಬೇಡ್ಕರ್ ಅಂದರೆ ಪ್ರಜಾಪ್ರಭುತ್ವ, ಅಂಬೇಡ್ಕರ್ ಅಂದರೆ ಕಾನೂನು. ಹಾಗಾಗಿ ಇವತ್ತು ಏನು RSS, BJP ಮತ್ತು ಬಜರಂಗ್ ದಳ ಇವೆಲ್ಲರೂ ಸಹ ಬಾಬಾ ಸಾಹೇಬರನ್ನ, ಅಂಬೇಡ್ಕರ್ ಅನುಯಾಯಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಯಾವುದೇ ಒಂದು ವಿಚಾರದಲ್ಲಿ ನಮ್ಮನ್ನು ದಲಿತರನ್ನ ಇವತ್ತಿನ ಕಗ್ಗೋಲೆಯಾಗಿ ಮಾಡುವಂಥ ಘಟನೆಗಳು ನಿರಂತರವಾಗಿ ನಡೀತಾ ಬರ್ತೈತೆ. ಹಾಗಾಗಿ ಇವತ್ತೇನು ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ನಾವು ಈ ಒಂದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಆನೇಕಲ್ ತಾಲೂಕು ಸಮಿತಿ ವತಿಯಿಂದ ಕರ್ನಾಟಕ ದಲಿತ ಸಂಘಟನೆ ಅಂಬೇಡ್ಕರ್ವಾದ ಚಳವಳಿಯಿಂದ ಇವತ್ತು ಆನೇಕಲ್ ತಾಲೂಕಿನಿಂದ 2000 ಜನವನ್ನು ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡ್ತೀವಿ ಅಂತ ಈ ಮೂಲಕ ಮನವಿ ಮಾಡ್ತೀನಿ. ಜೈ ಭೀಮ್. ದಿನಾಂಕ 23ನೇ ತಾರೀಕು ಏನು ಇವತ್ತು ಇದು ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಇದು ಸಂಘಟನೆ ಮಾಡಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಮತ್ತು ಒಕ್ಕೂಟ ವ್ಯವಸ್ಥೆಯಿಂದ ನಾವು ಸುಮಾರು 1 ಲಕ್ಷ ಜನ ಸೇರಿಸಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈಗ ಮತ್ತು ಬೆಂಗಳೂರು ಬಂದು ಸಹ ಮಾಡ್ತಾಯಿದ್ದೀವಿ. ಈ ವಿಚಾರ ಏನಂದರೆ ಸದನದಲ್ಲಿ ಗೃಹ ಸಚಿವ ಅಮಿತ್ ಶಾ ಮಾತಾಡಿದಂಥ ಮಾತುಗಳು ಅಂಬೇಡ್ಕರ್ ಅಂದರೆ ಏನು ಸಿಗುತ್ತೆ ನಿಮಗೆ, ಇದು ದೇವರ ಜಪ ಮಾಡಿರಿ ನಿಮಗೆ 100 ವರ್ಷ ಆಯುಷ್ ಸಿಗುತ್ತೆ ಅಂತ ಹೇಳಿದಂಥ ಮಾತುಗಳು. ಮತ್ತು ಈತ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದಾರೆ. ಅಂಬೇಡ್ಕರ್ ಪ್ರತಿಮೆ ಮುಂದೆ ಮೊಂಡಿಯೂರಿ ಕ್ಷಮೆ ಕೇಳಬೇಕು ಆತನು, ಮತ್ತು ಸಚಿವ ಸಂಪುಟದಿಂದ ವಜಾ ಆಗಬೇಕು. ಹಾಗೆ ಸಚಿವ ಸಂಪುಟದಿಂದ ವಜಾ ಮಾಡಿ ಆತನನ್ನು BJP ಸದಸ್ಯತ್ವ ರದ್ದು ಮಾಡಿ ಆತನ್ನು ಇದು ಗುದಿರಿ ವ್ಯಾಪಾರಕ್ಕೆ ಕಳಿಸಬೇಕಂತ ನಾನು ಹೇಳ್ತಾ ಇದ್ದೀನಿ. ಬಂಧುಗಳೇ, ಏನಿವತ್ತು ಈಗ ಕುಂಭಮೇಳ ನಡೀತಾ ಇದೆ. ಸುಮಾರು 40 ಕೋಟಿ ಜನ ಸೇರಿ ಕುಂಭಮೇಳ ಮಾಡುತ್ತಾರೆ. ನಮ್ಮ ಸಾಧು ಸಂತ ಪುರುಷರೆಲ್ಲ ಸೇರಿದ್ದಾರೆ. ನಮ್ಮ ನರೇಂದ್ರ ಮೋದಿಯವರು ಸಾಧುಗಳಾಗಿಬಿಟ್ಟಿದ್ದಾರೆ. ಆದರೆ ಈ ಭಾರತದಲ್ಲಿ ಅನ್ನ ಇಲ್ಲ, ಬಡವರಿಗೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಮನೆ ಇಲ್ಲ, ವಸತಿ ಇಲ್ಲ, ಯಾವುದೂ ಇಲ್ಲ. ಆದ್ರೇ ಇವರು ಕುಂಭಮೇಳ ಮಾಡಿ ಸುಮಾರು 300-500 ಕೋಟಿಗಳು ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಅದೇ ಕಾಸು ತಗೊಬಂದು ಇದು ಬಡವ್ರಿಗೆ ಕೊಟ್ಟಿದ್ರೆ ಈ ತೊಂದರೆ ಆಗ್ತಾಯಿತ್ತಾ? ಎಲ್ಲ ಬಡವ್ರಿಗೆ ಹಂಚಿದ್ರೆ ಇದರಲ್ಲಿ ಏನು ಹುನ್ನಾರ ಆಗಿದೆ ಅಂದರೆ ಅಂಬೇಡ್ಕರ್ ಅಂದರೆ ಅವ್ರಿಗೆ ಅಸಹ್ಯ ಆಗಿಬಿಟ್ಟಿದೆ. ಅಂಬೇಡ್ಕರ್ ಈಗ ಮೋದಿ ಬೆಟಲೊಮ್ಮಿದ್ದಾರೆ ನೋಡಿ. ಈಗಾಗಲೇ ಕರ್ನಾಟಕದಲ್ಲಿ ಒಬ್ಬ ಮಂತ್ರಿ ಆಗಿದ್ದ ಅನಂತಕುಮಾರ್ ಹೆಗಡೆ. ಈಗ ಏನಾಗಿದ್ದಾನೆ ಅವರು? ಅಂಬೇಡ್ಕರ್ ಹೆಸರು ಹೇಳಿ. ಈಗ ಯಾವುದೋ ರೋಗಿಷ್ಟಾಗಿ ಬಿದ್ದಿದ್ದಾನೆ, ರೋಗಿಷ್ಠ. ಹಾಗೆ ಯಾರು ಮಾತಾಡಿದ್ದಾರೆ ಅಂಬೇಡ್ಕರ್ನ ಅವ್ರು ಎಲ್ಲರೂ ರೋಗಿಷ್ಠರಾಗ್ತಾರೆ. ಈ ಸಂವಿಧಾನ ಈಗ ಅಮಿತ್ ಶಾ ಹೆಸರು ಹೇಳ್ತಾ ಇದ್ದರೆ ಅಮಿತ್ ಶಾ ಓಟ್ ಕೊಟ್ಟವ್ರು ಯಾರಪ್ಪ? RSS ಅವ್ರು ಕೊಟ್ರಾ? ಬಜರಂಗ ದಳದವ್ರು ಕೊಟ್ರಾ? ಇಲ್ಲ ಮೋದಿಯವ್ರು ಕೊಟ್ರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಓಟಿನ ಹಕ್ಕು ಕೊಟ್ಟಿದ್ದು. ಆ ಓಟಿನ ಹಕ್ಕು ಕೊಡಲಿಲ್ಲ ಅಂದರೆ ಇವತ್ತು ಇದು ಮಂತ್ರಿ ಆಗ್ತಾಯಿದ್ರಾ? ಈಗ ಗೃಹ ಮಂತ್ರಿ ಆಗ್ತಾಯಿದ್ರಾ? ಯಾವುದೇ ಆಗ್ತಾ ಇರಲಿಲ್ಲ. ಅದರಿಂದ ಇವರಿಗೆ ತಕ್ಕ ಪಾಠ ಕಲಿಸಬೇಕು. ನಾವೇನು ಇಲ್ಲಿ ಕರ್ನಾಟಕದಲ್ಲಿ ಮಾಡ್ತಾಯಿದ್ದೀವಿ ಅಂತ ಸುಮ್ಮನೆ ಕುಳಿತುಕೊಳ್ಳಲ್ಲ ನಾವು. ಈ ರಾಜ್ಯ ಸಮಿತಿ ಇಡೀ ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿ ಎಷ್ಟು ದಲಿತರಿದ್ದಾರೋ ಅಷ್ಟು ದಲಿತರನ್ನು ಸೇರಿಸಿ ನಾವು ಕೆಂಪುಕೋಟೆ ಮುತ್ತಿಗೆ ಹಾಕ್ತೀವಿ ನಾವು.
ಆ ಕೆಂಪುಕೋಟೆನ ಮುತ್ತಿಗೆ ಹಾಕಿದ್ರೇ ಈತನಿಗೆ ಗೊತ್ತಾಗೋದು ನಾವು ಅಂಬೇಡ್ಕರ್ ವಂಶಸ್ತ್ರ ಅನ್ನೋದಕ್ಕೆ. ಆದ್ದರಿಂದ ನಾವು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಈ ನಮ್ಮ ಸ್ವಾಭಿಮಾನಿ ಕರ್ನಾಟಕದ ದಲಿತ ಯುವಕ ಪ್ರಿಯಾಂಕರ್ಗೆ ಇದು ಯಾಕಂದರೆ ಇದು ಸ್ವಲ್ಪ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ. ನಮ್ಮ ಇದರಲ್ಲಿ ಏನು ಮುಂದಿನ ದಿನಗಳಲ್ಲಿ ಮಂತ್ರಿಗಳು ಆಗ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು. ಆ ವಿಚಾರ ಇಟ್ಟುಕೊಂಡು ಈಗಲೇ ಆತನ ಬುಡ ಸಮೇತ ಕಿತ್ತಾಗಬೇಕಂತ ಸುಮಾರು ಜನ, ಈ ಕಾಂಗ್ರೆಸ್ ಅವರಾಗಿರ್ಬೋದು, ಬಿ ಜೆ ಪಿಯವರಾಗಿರ್ಬೋದು, ದಳದವರಾಗಿರ್ಬೋದು, ಯಾರೇ ಆಗಿರ್ಬೋದು, ಪ್ರಿಯಾಂಕರ್ಗೆ ಮೇಲೆ ಯಾರೋ ಒಬ್ಬ ಯೂತ್ ಇಂಜಿನಿಯರ್ ಯಾರೋ ಒಬ್ಬ ಸತ್ತಿದ್ದಕ್ಕಾಗಿ ಈತನೇ ಮಾಡಿಬಿಟ್ಟವನೇ, ಈತನೇ ಎಲ್ಲ ಮಾಡಿ ಈತನೇ ಸಾಯಿಸಿಬಿಟ್ಟವನೇ ಅಂದ್ಬಿಟ್ಟು ಹೇಳಿಬಿಟ್ಟು ಇಡೀ ರಾಜ್ಯದಂಥ ಆಂದೋಲನ ಮಾಡ್ತಾಯಿದೆ ಈ ಬಿ ಜೆ ಪಿ ಸರ್ಕಾರ. ಈ ಬಿ ಜೆ ಪಿ ಸರ್ಕಾರ ಏನು ಇದು ಕಾಲ್ನಡಿಗೆ ಜಾಥಾ, ಆ ಜಾಥಾ, ಈ ಜಾಥಾ ಅಂತ ಮಾಡಿ ಇಡೀ ರಾಜ್ಯವನ್ನೇ ಅಧ್ವಾನ ಮಾಡ್ತಾಯಿದೆ ಈ ಬಿ ಜೆ ಪಿ ಸರ್ಕಾರ ಅಂತ ಹೇಳ್ತಾ, ಈಗ ನಾವು 23ನೇ ತಾರೀಕು ಏನು ನಾವು ಕಾರ್ಯಕ್ರಮವನ್ನು ನಾವು 1 ಲಕ್ಷಕ್ಕೂ ಮೇಲ್ಪಟ್ಟು ನಾವು ಕಾರ್ಯಕ್ರಮವನ್ನು ಯಶಸ್ಸು ಮಾಡ್ತೇವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.